ಲೋ ಪ್ರೊಫೈಲ್ ಮಾಡ್ಬೇಕಾ? ಅಂದ್ರೆ ಎಲ್ಲ ಯಾರಿಗೋ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು, MP ಪಾಟೀಲ್ ಒಂದು ಕಾನೂನು ಬೇರೆ ಇರ್ತದೆ. ಕಾನೂನು ಗೊತ್ತಿದ್ದವರು ಸಹ ಈ ಥರ ಮಾಡ್ತಾರೆ ಅಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ. ಜಗತ್ತಿನಾದ್ಯಂತ ಈ ಕ್ರೈಮ್ಗಳು ನಡೀತವೆ. ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು. ತಪ್ಪಿಸ್ತರ ಮೇಲೆ ತಪ್ಪಿಸ್ತಿದ್ರೆ ಕೋರ್ಟ್ ನಿರ್ಣಯ ಮಾಡ್ತದೆ. ಈಗ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಕೂಡ ಅವ್ರು ತಪ್ಪಿಸ್ತರಾಗಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ. ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಗಿರ್ತದೆ. ಇದ್ರಾಗೇನು ಪ್ರಶ್ನೆ ಬರ್ತದೆ? ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ. ಈಗ ರಾಜ್ಯಕ್ಕೆ ಹೆಚ್ಚಿನ ಒಂದು ನಿರೀಕ್ಷೆಗಳಿದೆ. ಮಾತಾಡ್ತೀವಿ, ನಾವು ಚರ್ಚೆ ಮಾಡಿ ಕೇಂದ್ರದಿಂದ ಏನೇನು ಸಹಾಯ ತೊಗೊಳಕ್ಕೆ ಆಗ್ತದೆ ಅದು ಮಾಡ್ತೀವಿ. ವಿಶೇಷವಾಗಿ ಸೆಮಿಕಂಡಕ್ಟರ್ ವಲಯದಲ್ಲಿ ನಾನು ಅವ್ರಿಗೆ ಹೆಚ್ಚಿಗೆ, ಯಾಕಂದರೆ ಅದು ಫ್ಯೂಚರ್ ಈಗ ಸೆಮಿಕಂಡಕ್ಟರ್ ಇರ್ತೀವಿ ಸರ್. ಅದಕ್ಕೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಅದಕ್ಕೆ ಸಹಾಯವನ್ನು ಮಾಡಬೇಕು. ಆ ಒಂದು ವಿಚಾರ ಮತ್ತು ಇನ್ನೊಂದು ವಿಚಾರ ಏನಿದೆ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಚರ್ಚೆ ಮಾಡಿ ಲಿಸ್ಟ್ ಮಾಡಿ ಅವ್ರು ಕುಮಾರಸ್ವಾಮಿ ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ. ಅವರು ಸಹಕಾರ ಮಾಡ್ತಾರೆ, ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್. CP ಯೋಗೇಶ್ವರ್ ಹೇಳ್ತಾರೆ ಸರ್. ನಿಶ್ಚಿತವಾಗಿ ಭೇಟಿ ಆಗ್ತೀನಿ. ನಾನು ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಎಲ್ಲ ಶೋಭಾ ಕರಂದ್ಲಾಜೆ ಅವರು MSME ಸಚಿವರಿದ್ದಾರೆ, ಸೋಮಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಎಲ್ಲ ಜೊತೆ ಕೂಡ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।